ತನೀಶ್ ಅವರು ನಾವು ಒಳ್ಳೆ ಫ್ರೆಂಡ್ಸ್. ಹೇಳಿ 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 ಸಾಕಾಗ್ಬಿಡ್ತು. ಇವ್ರು ಬಣ್ಣಗಳು ನಾನು ಬಣ್ಣ ಕಟ್ಕೊಂಡು ಆಡ್ದವನಾಳೆ. ಬಣ್ಣ ಅನ್ನೋದಕ್ಕೆ ಬೊಲೆ ಬೆಲೆ ಐತಿ. ನಾನು ಸ್ಟಾರ್ಟಿಂಗ್ ಬಿಗ್ ಬಾಸ್ ಹೋದಾಗ ರೆಡ್ ಕಲರ್ ಸ್ಯಾರಿ ಹಾಕಿ ನಾನು ಪಕ್ಕದಾಗ ಕೂತಾಗ ಅವತ್ತು ಆಡಿದ ಮಾತೊಂದು ಇವತ್ತು ಹೇಳ್ತಾ ಇದ್ದೆ. ಒಂದು ಸಹಪಾಠಿ ಅಂದಾಗ ಫ್ರೆಂಡ್ಶಿಪ್ ಬಂತು, ಬಟ್ ಅದಕ್ಕೆ ಬೆಲೆ ಸಿಕ್ಕಿಲ್ಲ. ಈ ಕೂಪಂಡಾಸ್ ಜ್ಯುವೆಲರೀಸ್ ಇರ್ಬೋದು, ಇಲ್ಲ ಅವ್ರು ಬೆಳೀತಾ ಇರೋದಕ್ಕೆ ದೇವ್ರನೆ ನಮ್ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಅವರ ಅಪ್ಪನ ಮನೆ ದುಡ್ಡು ಅಲ್ಲ. ಸಂತೋಷ ಅಕ್ಕ, ನಿಮ್ಗೆ ಗೌರವ ಐತೆ. ಯಾರ ಅಪ್ಪನ ಮನೆ ದುಡ್ಡು ಅಲ್ಲ, ಯಾರ ಅಪ್ಪನವ್ರ ಸುದ್ದಿನೂ ಎತ್ತಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಯಾರು ಅದ್ರ ಬಗ್ಗೆ ಮಾತಾಡ್ಕೊಂಡು ತಪ್ಪಾಗ್ತದೆ. ತನೀಶ ಕುಪಾಂಡ ಅವರೇ, ನನ್ನ ಕಡೆಯಿಂದ ಏನಾದ್ರೂ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ಬೆಂಕಿಯ ಬಲೆ ಹಾಕಿದವನು ನಾನಲ್ಲ, ಬೆಂಕಿ ಇಕ್ಕದವನು ನಾನಲ್ಲ. ಅವನು ಬಂಗಾರಪೇಟೆನಾಗ ಓಪನ್ ಮಾಡ್ತಾನೆ. ಸಂತೋಷ, ಬೆಳೀಲಿ. ಏನ್ ಹೇಳ್ದೆ ಹೇಳ್ರಿ, ನಾನು ಅವಾಗ ಹರಿಯ ನೀರು ದೊಣ್ಣೆ ನಾಯಕನಪ್ಪಣೆ ಇಲ್ಲ ಆಯ್ತಾ, ಏನಿಲ್ಲ. ಆತ್ಮೊಂದು ಮಾತು ಅಲ್ಲಿ ತೊದಲ್ಬಿಟ್ಟ. ಏನಂತಂದ್ರೆ ಈ ತನೀಶ್ ಅವ್ರ ಬಗ್ಗೆ ಹೇಳ್ಬೇಕು. ಅದರಲ್ಲಿ ಒಂದು ತನೀಶ್ ಅವರು ನಾವು ಒಳ್ಳೆ ಫ್ರೆಂಡ್ಸು, ಅದೆಲ್ರಿಗೂ ಗೊತ್ತು. ಬಟ್ ಅದನ್ನ ಬೇರೆ ತರ ಪೋರ್ಟ್ರೇಟ್ ಮಾಡೋದು. ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳೋದು ಅಂದ್ರೆ, ಇವತ್ತು ಕ್ಲೀನ್ ಕನ್ಕ್ಲೂಷನ್ ಕೊಡ್ತೀನಿ. ಅವ್ರಿಗೂ ತೊಂದರೆ ಬೇಡ, ನಮ್ಗೂ ತೊಂದರೆ ಬೇಡ. ಇವತ್ತು ಪ್ರಪಂಚಕ್ಕೆ ತಿಳಿಯಂಗೆ ನಾನು ತನೀಶ್ ಅವ್ರನ್ನ ಒಂದು ಅಕ್ಕನ ಸ್ಥಾನದಲ್ಲಿ ನೋಡಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾನು ಹೇಳಿ 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 ಸಾಕಾಗ್ಬಿಡ್ತು. ಇವ್ರು ಬಣ್ಣಗಳು ನಾನು ಬಣ್ಣ ಕಟ್ಕೊಂಡು ಆಡ್ದವನಾಳೆ. ಇವತ್ತು ಮಕಕ್ಕೆ ಸೋಪ್ ಹಾಕಿ ಎಷ್ಟೋ ವರ್ಷ ಆಗೈತಿ. ದೇವ್ರ ಸತ್ವಾಗ್ಲಿ ಇದು ನಿಜ. ಮಕಕ್ಕೆ ನಾನು ಸೋಪ್ ಹಾಕಲ್ಲ. ದೇವ್ರ ಬೆಂಬಿಸ್ಬೇಕಂತ ಹೇಳೋ ಮಾತಲ್ಲ. ಇದು ನೀರಾಗ ಮಕ ತೊಳ್ಕೊಂಡು ಬರೋದು ಎಷ್ಟೋ ಅಷ್ಟೇ. ಸ್ನೋ ಪೌಡರ್ ಹಾಕ್ದವನಲ್ಲ ನನ್ನ. ಇವಾಗ ಕೋಲ್ಡ್ ಕ್ರೀಮ್ ಅಂದ್ಬಿಟ್ಟು ಅದೊಂದು ಉಚ್ಕೊಂತೀನಿ. ಅದು ಬಿಟ್ರೆ ಇನ್ನೇನಿಲ್ಲ. ಬಣ್ಣ ಅನ್ನೋದಕ್ಕೆ ಬೊಲೆ ಬೆಲೆ ಐತೆ. ಯಾಕಂತಂದ್ರೆ ಯಾಕಂದ್ರೆ ಶ್ರೀಕೃಷ್ಣ ಪಾಠ ಮಾಡಿ ದುರ್ಯೋಧನ ಪಾಠ ಮಾಡಿದವ್ರು ಕೆಲವ್ರು ಹೇಳ್ತಾರೆ ಅದು ಒಂದೆಲ್ಲ ಒಂದು ರೀತಿನಲ್ಲಿ ತಟ್ಟಿಬಿಡ್ತದೆ ಅಂತ. ಗಾಳಿ ನಿಜ. ಅದಕ್ಕೆ ನಮ್ಗೆ ಅದ್ರ ಗೌರವ ಐತೆ. ಬಿಟ್ರೆ ನಾನು ಅದ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ. ಅದಕ್ಕೆ ತನೀಶ ಕುಪಾಂಡ ಅವರು ನಮ್ಮ ಬಿಗ್ ಬಾಸ್ 10 ಸ್ಪರ್ಧಿ, ನನ್ನ ಸಹಪಾಠಿ. ಅವರು ನಮ್ಮ ಅಕ್ಕನ ಸ್ಥಾನ ಅವ್ರಿಗೆ ಇವತ್ತು ಕೇಳ್ಕೊಂತ ಇದ್ದೀನಿ. ಯಾಕಂದ್ರೆ ಕೆಲವೊಂದು ಕೇಳಿ 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 ನನ್ನ ಕಿವಿನೂ ತೂತು ಬಿದ್ದೋಯ್ತು. ಆಮೇಲೆ ಅವರು ಕೆಲವೊಂದು ಹತ್ರ ಒಂಥರ ಮುಜುಗರ ಪಟ್ರು. ಅಂಥದ್ದೇನಿಲ್ಲಕ್ಕ. ನಾನು ಸ್ಟಾರ್ಟಿಂಗ್ ಬಿಗ್ ಬಾಸ್ ಹೋದಾಗ ರೆಡ್ ಕಲರ್ ಸ್ಯಾರಿ ಹಾಕಿ ನಾನು ಪಕ್ಕದಾಗ ಕೂತಾಗ ಅವತ್ತು ಆಡಿದ ಮಾತೊಂದು ಇವತ್ತು ಹೇಳ್ತಾ ಇದ್ದೀನಿ. ಅಕ್ಕ ಅಂತ ನಾನು ಕರೆದಿರೋದು ಅವ್ರನ್ನ. ನೋಡಿಬೇಕಾದ್ರೆ ವಿಡಿಯೋ ಇವಾಗ ಎತ್ಕೊಂಡು ಅದೇ ಸ್ಥಾನ ಅವ್ರಕ. ಒಂದು ಸಹಪಾಠಿ ಅಂದಾಗ ಫ್ರೆಂಡ್ಶಿಪ್ ಬಂತು, ಬಟ್ ಅದಕ್ಕೆ ಬೆಲೆ ಸಿಕ್ಕಿಲ್ಲ. ಆಮೇಲೆ ಈ ಕೂಪಂಡಾಸ್ ಜ್ಯುವೆಲರೀಸ್ ಇರ್ಬೋದು, ಇಲ್ಲ ಅವ್ರು ಬೆಳೀತಾ ಇರೋದಕ್ಕೆ ದೇವ್ರನೆ ನಮ್ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಅವ್ರ ಕಷ್ಟ ಅರ್ಜಿತ. ಆಮೇಲೆ ಅವರು ಏನೋ ಒಂಥರ ಹೇಳಕ್ ಹೋಗಿ ಏನೋ ಒಂಥರ ಇದ್ ಮಾಡ್ಬಿಟ್ರು. ಯಾರಪ್ಪನ ಮನೆ ದುಡ್ಡು ಅಲ್ಲ. ಸಂತೋಷ ಅಕ್ಕ, ನಿಮ್ಗೆ ಗೌರವ ಐತೆ. ಯಾರಪ್ಪನ ಮನೆ ದುಡ್ಡು ಅಲ್ಲ, ಯಾರ ಅಪ್ಪನವ್ರ ಸುದ್ದಿನೂ ಎತ್ತಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಯಾರು ಅದ್ರ ಬಗ್ಗೆ ಮಾತಾಡ್ಕೊಂಡು ತಪ್ಪಾಗ್ತದೆ ಅಲ್ವಾ. ಗೌರವನೇ. ಅವತ್ತು ಗೌರವನೇ, ಇವತ್ತು ಗೌರವನೇ. ಟ್ರಿಗರ್ ಮಾಡೋರು 100 ಜನ ಇದ್ರು ಉತ್ತರ ಕೊಡೋದು ನಮ್ಮಲ್ಲಿ ಇರ್ತದೆ. ಆ ಕಾರಣಕ್ಕ ನಾನು ಇವತ್ತು ನಿಮ್ಗೆ ಅಕ್ಕನ ಸ್ಥಾನ ಕೊಟ್ಟು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಕೆಲವೊಂದ್ ಹತ್ರ ನಿಮ್ಗೂ ಮುಜುಗರ ಆಗೈತೆ, ನನ್ಗೂ ಮುಜುಗರ ಆಗೈತೆ. ನನ್ನ ವೈಯಕ್ತಿಕ ಬಂದು ನಿಮ್ಮ ಹತ್ರ ಕೇಳೋದು ಎಷ್ಟು ಸರಿ, ನಿಮ್ಮ ವೈಯಕ್ತಿಕ ಬಂದು ನಮ್ಮ ಹತ್ರ ಕೇಳೋದು ಎಷ್ಟು ಸರಿ ಅಲ್ವಾ. ಆ ಕಾರಣಕ್ಕ ತನೀಶ ಕುಪಾಂಡ ಅವರೇ, ನನ್ನ ಕಡೆಯಿಂದ ಏನಾದ್ರೂ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಅಭಿಮಾನಿಗಳಿಗಾಗಲಿ ಯಾರಿಗೇ ಆಗಲಿ ಗೌರವ ಕೊಟ್ಟು ಕೇಳ್ತಾ ಇದ್ದೀನಿ. ತನೀಶ ಕುಪಾಂಡ ಅವರು ನನ್ನ ಅಕ್ಕನ ಸ್ಥಾನ, ಬೇರೆ ಏನಿಲ್ಲ ಅದರಲ್ಲಿ. ಆಮೇಲೆ ಬೆಂಕಿಯ ಬಲೆ ಹಾಕಿದವನು ನಾನಲ್ಲ, ಬೆಂಕಿ ಇಕ್ಕದವನು ನಾನಲ್ಲ. ಇದೊಂದು ಕ್ಲಾರಿಟಿ. ಅಣ್ಣ, ನೀವು ಮತ್ತೆ ಅವ್ರೇನೋ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರು ಅವರು. ಅಣ್ಣ ದಯವಿಟ್ಟು ಇಲ್ಲ ಅಣ್ಣ. ಆ ಬಸವಣ್ಣ ಸಾಕ್ಷಿಯಾಗಿ ಯಾವ ಪ್ರಾಜೆಕ್ಟ್ಗಳು ಇಲ್ಲ, ನಾನು ಯಾವ್ದು ಅದಿಲ್ಲ. ಹಂಗೇನ ಇದ್ರೆ ಅವರು ನನ್ನ ಫೋನ್ ಹಾಕಿ ಮಾತಾಡ್ತಾರೆ, ಬೇಕಾದ್ರೆ ಇದು ಮಾಡೋಣ. ಅದೇನೋ ಒಂದು ಯೂಟ್ಯೂಬ್ ಓಪನ್ ಮಾಡೋರ ಹತ್ರ ಒಂದು ವಿಡಿಯೋ ಮಾಡಬೇಕು ಅಂತ ನಾನು ಕೇಳಿದ್ರು. ನಾನು ಮಾಡೋಣ ಅಂತ ಹೇಳಿದ್ದೀನಿ. ಆ ಮಾತು ನಾನು ಹರನು, ಬೇರೆ ಇನ್ನೇನು ಗೊತ್ತಿಲ್ಲ. ಅದೇ ಗೆಟ್ ಟುಗೆದರ್ ಒಂದು ಮಾಡ್ಬೇಕು ನನಗೆ ಅವತ್ತಿಂದ ಆಸೆ. ಯಾರ್ಯಾರು 2 ವರ್ಷ ಆಯ್ತು ಹಿಂಗೆ ಅವ್ರೆ ಅಂತ ನೋಡ್ಬೇಕಂತ ನನಗೆ ಆಸೆ. ಆಮೇಲೆ ನಾನು